ಗ್ರಹಿಸಿದೆ. ಪ್ರಿಯಾಂಕ್ ಖರ್ಗೆ ಅವರ ಹೆಸರಲ್ಲೇ ಅವರು ಗಂಡೋ ಅಥವಾ ಹೆಣ್ಣೋ ಎಂಬ ಗೊಂದಲ ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಗೆ ಮಾತ್ರ ಸೀಮಿತರಾಗಿದ್ದಾರೆ, ಅವ್ರ ಬಳಿ ಯಾವುದೇ ದಾಖಲೆಗಳಿಲ್ಲ. ಪೇಪರ್ ಟೈಗರ್ ಹೇಳಿಕೆಗೆ ಉತ್ತರ ಕೊಡಲ್ಲ ಎಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೂ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಪತ್ರಿಕೋದ್ಯಮದಿಂದ ಬಂದವನು, ನನ್ನನ್ನ ಪೇಪರ್ ಟೈಗರ್ ಅಂದ್ರೆ ಬೇಜಾರಿಲ್ಲ ಅಂತ ಪ್ರತಾಪ್ ಸಿಂಹ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಪತ್ರಿಕೋದ್ಯಮದ ಮುಖಾಂತರವಾಗಿ ಇವತ್ತು ಮೈಸೂರಿನಂತಹ ಕೊಡಗಿನಂತಹ ಒಂದು ಕಷ್ಟದ ಕ್ಷೇತ್ರದಲ್ಲಿ 2ನೇ ಬಾರಿ ಸಂಸದನಾಗಿದ್ದೀನಿ. ಇದು ನನ್ನ ಬರವಣಿಗೆ, ನನ್ನ ಪ್ರಾಮಾಣಿಕ ಬರವಣಿಗೆ ಮುಖಾಂತರವಾಗಿ ನಾನು ಬಂದು ನಾನು ಈ ಸ್ಥಾನಕ್ಕೆ ಏರಿರುವಂಥದ್ದು. ಈ ತರ ನನ್ನ ಬಗ್ಗೆ ಪೇಪರ್ ಸಿಂಹ ಅಂತ ಹೇಳ್ತಿರುವಂತ ಈ ಮರಿಕರಿಗೆ ಇದಿಲ್ಲ. ಈ ಮರಿಕರಿಗೆ ಹೆಸರನ್ನ ಹೇಳಿ, ಹೆಸರು ಗಂಡ ಹೆಣ್ಣು ಅಂತ ನಿಮಗೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಅದು ರಾಜೀವ್ ಗಾಂಧಿ ಹೆಣ್ಮಗಳ ಹೆಸರು ಇಟ್ಕೊಂಡಿರೋದು, ಹೆಸರಲ್ಲೂ ಸ್ವಂತತೆ ಇಲ್ಲ. ರಾಜ್ಯದಲ್ಲಿ 12 ವರ್ಷಗಳ ಬಳಿಕ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಅರಮನೆ ಮೈದಾನದಲ್ಲಿ ನೆಹರು ಜನ್ಮದಿನಾಚರಣೆ ಆಚರಿಸುವ ಮೂಲಕ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಚಾಲನೆ ಕೊಟ್ಟರು. ಕಾಂಗ್ರೆಸ್ ಪಕ್ಷ ಯುವ ಜನತೆಯ ಯುವ ಶಕ್ತಿಯಾಗಿದೆ. ಅನ್ಯಾಯ ತಡೆಯಲು ದೇಶಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ. ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಅಗತ್ಯ. ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಇದೆ. ಭಾರತ ದೇಶ ಎಲ್ಲಾ ವರ್ಗ, ಜಾತಿ, ಧರ್ಮದಿಂದ ಕೂಡಿದೆ ಅಂತ ಸುರ್ಜೇವಾಲಾ ಹೇಳಿದರು. 50 ಲಕ್ಷ ಸದಸ್ಯತ್ವ ಅಭಿಯಾನ ಮಾಡುವಂತೆ ಡಿಕೆಶಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಾಕಷ್ಟು ದಿಗ್ಗಜರು ಪಾಲ್ಗೊಂಡಿದ್ದರು. ಬಿಜೆಪಿಯವರೆಲ್ಲ ಡಿಮಾನಿಟೈಸೇಷನ್ ಮಾಡಿದ್ದಾರೆ, ನಾವೆಲ್ಲ ಕಟ್ಟಿದ್ದೇವೆ, ಅವರೆಲ್ಲ ಮಾರಿದ್ದಾರೆ. ಇದೇ ನಮಗೂ ಅವ್ರಿಗೂ ಇರುವಂತಹ ಒಂದು ವ್ಯತ್ಯಾಸ. ಸೊ ಅದರಿಂದ ಈ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ, ಅವರು ಉದ್ಯೋಗ ತೆಗೆದಿದ್ದಾರೆ. ಇದಕ್ಕೆಲ್ಲ ಒಂದೇ ಒಂದು ಉತ್ತರ, ನೀವು ಹೆಚ್ಚಿಗೆ ಕಾಂಗ್ರೆಸ್ ಸದಸ್ಯರನ್ನಾಗಿ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಸಬೇಕಲ್ಲ, ಈ ದೇಶ ಉಳಿಸಬೇಕಲ್ಲ, ಈ ಜವಾಬ್ದಾರಿ ಬಿಜೆಪಿಯವರಿಗಿಲ್ಲ. ದೇಶ ಹಾಳು ಮಾಡೋದೇ ಬಿಜೆಪಿಯವರು. ಜಾತಿವಾದಿಗಳು, ಕೋಮುವಾದಿಗಳು, ಸಂವಿಧಾನ ವಿರೋಧಿಗಳು. ಕಾಂಗ್ರೆಸ್ಸು ಜಾತ್ಯತೀತವಾದಿಗಳು. ಎಲ್ಲ ಸಮಾಜದ ಎಲ್ಲ ಜನರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ದಕ್ಷಿಣ ವಲಯ ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಅಮಿತ್ ಶಾ ಕೋವಿಡ್ ಲಸಿಕೆಯ 2ನೇ ಡೋಸ್ ಹೆಚ್ಚಳಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಲಸಿಕೆಯ 2ನೇ ಡೋಸ್ ಶೀಘ್ರ ಮುಗಿಸಬೇಕು. 2ನೇ ಡೋಸ್ ಮುಗಿಸಲು ಸಿಎಂ ಅಧಿಕಾರಿಗಳು ಆದ್ಯತೆ ಕೊಡಬೇಕು. ಐಪಿಸಿ, ಸಿಆರ್ಪಿಸಿ ಬದಲಾವಣೆಗೆ ಅಧಿಕಾರಿ ತಜ್ಞರ ಸಲಹೆ ನೀಡಬೇಕು. ಯುವ ಜನರಿಗೆ ಮಾರಕವಾಗ್ತಿರುವಂತಹ ಡ್ರಗ್ಸ್ಗೆ ಕಡಿವಾಣ ಹಾಕಬೇಕು ಅಂತ ಅಮಿತ್ ಶಾ ಹೇಳಿದರು. ಅಲ್ಲದೆ ಪ್ರತಿ ರಾಜ್ಯಗಳಲ್ಲೂ ಕನಿಷ್ಠ 1 ವಿಧಿವಿಜ್ಞಾನ ಕಾಲೇಜು ಸ್ಥಾಪನೆಯಾಗಬೇಕು. ಮಾತೃಭಾಷೆಯಲ್ಲಿ ವಿಧಿವಿಜ್ಞಾನ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಬೇಕು. ನವೆಂಬರ್ 15 ಜನಜಾತಿ ಗೌರವ ದಿವಸ ಆಚರಿಸುವ ಮೂಲಕ ಬುಡಕಟ್ಟು ಸಮುದಾಯಗಳ ಏಳಿಗೆಗೆ ಈ ದಿವಸ ಮೀಸಲು ಇಡಬೇಕು ಅಂತ ಅಮಿತ್ ಶಾ ಹೇಳಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 236 ಹೊಸ ಕೊರೋನಾ ಕೇಸ್ ದಾಖಲಾಗಿದ್ದು 2 ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ 264 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 152 ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು 2 ಮೃತಪಟ್ಟಿದ್ದಾರೆ. ಪಾಸಿಟಿವ್ ರೇಟ್ ಶೇಕಡಾ 0.24ರಷ್ಟಿದೆ. ಸಾವಿನ ಪ್ರಮಾಣ ಶೇಕಡಾ 0.84ರಷ್ಟಿದೆ. ಕೋವಿಡ್ ಲಸಿಕೆ ಪೂರೈಕೆಯಲ್ಲಿ ಇನ್ಮುಂದೆ ಡ್ರೋನ್ ಬಳಕೆಯೂ ಮಾಡಬಹುದು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನವರು ಬೆಂಗಳೂರಲ್ಲಿ ಇದೇ ಮೊದಲ ಬಾರಿ ಡ್ರೋನ್ ಬಳಸಿ ಲಸಿಕೆ ಪೂರೈಕೆಯನ್ನು ಮಾಡಿದ್ದಾರೆ. ಎನ್ಎಎಲ್ ಅಭಿವೃದ್ಧಿಪಡಿಸಿದಂತ ಅಕ್ಟಾಕಾಪ್ಟರ್ ಮೂಲಕ ಲಸಿಕೆಯನ್ನು ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಾರಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. 10 ನಿಮಿಷದಲ್ಲಿ 14 ಕಿಲೋಮೀಟರ್ ಕ್ರಮಿಸಿದ ಆಕ್ಟಾಕಾಪ್ಟರ್ ಡ್ರೋನ್ 15 ಕೆಜಿ ತೂಕದ ಐಸ್ ಬಾಕ್ಸ್ನಲ್ಲಿ 50 ವೈಲ್ಸ್ ಲಸಿಕೆಯನ್ನ ಹೊತ್ತೊಯ್ದಿದೆ. ರಸ್ತೆ ಮಾರ್ಗವಾಗಿ ಹೋಗಿದ್ರೆ 30 ರಿಂದ 40 ನಿಮಿಷ ಟೈಮ್ ತಗೊಳ್ತಾ ಇತ್ತು. ಆದರೆ ಡ್ರೋನ್ ಮೂಲಕ ಕೇವಲ 10 ನಿಮಿಷದಲ್ಲಿ ರೀಚ್ ಆಗಿದೆ. ಎನ್ಎಎಲ್ ಅಭಿವೃದ್ಧಿಪಡಿಸಿರುವಂತಹ ಆಕ್ಟಾಕಾಪ್ಟರ್ ಡ್ರೋನ್ಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಚಲಿಸುತ್ತಿದ್ದ ಓಲ್ವೋ ಬಸ್ಗೆ ಅತಿ ವೇಗವಾಗಿ ಬಂದು ಕಾರ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದ 3ರಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ. ಈ ಘಟನೆ ಬೆಂಗಳೂರಿನ ಚಿಕ್ಕಜಾಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಎಚ್ಎಎಲ್ನಿಂದ ದೇವನಹಳ್ಳಿ ಏರ್ಪೋರ್ಟ್ ಕಡೆ ಓಲ್ವೋ ಬಸ್ ಹೋಗ್ತಾ ಇತ್ತು. ಚಿಕ್ಕಜಾಲ ಫ್ಲೈಓವರ್ ಬಳಿ ಬಸ್ಗೆ ಹಿಂಬದಿಯಿಂದ ಬಂದು ಕಾರ್ ಡಿಕ್ಕಿ ಹೊಡೆದಿದೆ.
ಕಾರ್ ಚಾಲಕ ರವಿಕುಮಾರ್, ಕಾರ್ನಲ್ಲಿದ್ದ ಮತ್ತೋರ್ವ ಆಕಾಶ್ ಸಿಂಗ್ಗೆ ಗಂಭೀರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಕುರಿತಂತೆ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಹಾಡ ಹಗಲೇ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಿಂದ ಕಲ್ಕೆರೆ ರಸ್ತೆ ಮಾರ್ಗದಲ್ಲಿರುವಂತಹ ಶಿವಾನಂದ್ ವೇದಾವತಿ ದಂಪತಿ ಮನೆಯಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಳ್ಳಿ ಆಭರಣ ಮುಟ್ಟದೆ ಕೇವಲ ಬಂಗಾರ ಮಾತ್ರ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ನಡೆದಂತ ಡಿಜೆ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಹೊಸಕೋಟೆಯ ಗೊಣಕನಹಳ್ಳಿ ಫಾರ್ಮ್ ಹೌಸ್ನಲ್ಲಿ ರಾತ್ರಿಯಿಂದ ಮುಂಜಾನೆವರೆಗೂ ಯುವಕ ಯುವತಿಯರು ಡಿಜೆ ಪಾರ್ಟಿ ಮಾಡಿದ್ರು. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಾಗಿರೋ 18 ಮಂದಿ ಯುವಕರು ಮತ್ತು 7 ಮಂದಿ ಯುವತಿಯರು 16 ಕಾರ್ಗಳಲ್ಲಿ ಫಾರ್ಮ್ ಹೌಸ್ಗೆ ಬಂದು ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಗಾಂಜಾ, ಡ್ರಗ್ಸ್ ಸೇವನೆ ಮಾಡಿರೋ ಶಂಕೆಯಲ್ಲಿ ಪೊಲೀಸರು ರೇಡ್ ಅನ್ನು ಮಾಡಿದ್ದಾರೆ. ಎಲ್ಲರನ್ನೂ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಪಾರ್ಟಿ ಆಯೋಜಕರು ಹಾಗೂ ಫಾರ್ಮ್ ಹೌಸ್ ಮಾಲೀಕರ ವಿರುದ್ಧವೂ ಕೇಸ್ ದಾಖಲಾಗಿದೆ. ಇತ್ತೀಚೆಗಷ್ಟೇ ರಾಜಕೀಯ ಈಗ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿ ನಟಿ ಮಾಜಿ ಸಂಸದೆ ರಮ್ಯಾ ಸುದ್ದಿಯಾಗಿದ್ರು. ಇದೀಗ ಹಿಂದೂ ಧರ್ಮ ಮತ್ತು ಹಿಂದುತ್ವದ ಬಗ್ಗೆ ರಮ್ಯಾ ಮಾಡಿರುವಂತಹ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಟಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಿಂದೂ ಧರ್ಮ ಹಾಗೂ ಹಿಂದುತ್ವ ಬೇರೆ ಬೇರೆ, ಹಿಂದೂ ಧರ್ಮ ಅನ್ನೋದು ರಾಜಕೀಯವಲ್ಲ, ಆದರೆ ಹಿಂದುತ್ವ ಅನ್ನೋದು ರಾಜಕೀಯ. ಹಿಂದೂ ಧರ್ಮ ಅಂದ್ರೆ ಎಲ್ಲರ ಒಳಗೊಳ್ಳುವಿಕೆ ಹಾಗೂ ಎಲ್ಲರ ಬಗ್ಗೆಯೂ ಇರುವಂತಹ ಪ್ರೀತಿ. ಇದಕ್ಕೆ ವಿರುದ್ಧವಾಗಿರೋದು ಹಿಂದುತ್ವ. ನಿಜವಾದ ಹಿಂದೂಗಳಿಗೆ ಈ ವ್ಯತ್ಯಾಸ ತಿಳಿದಿರಲಿದೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ರಮ್ಯಾ ಅವರ ಈ ಪೋಸ್ಟ್ ಅನ್ನ ವಿರೋಧಿಸಿ ಹಾಗೂ ಬೆಂಬಲಿಸಿ ಸಾವಿರಾರು ಜನರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನಾನು ಚಾಮರಾಜನಗರ, ಮೈಸೂರು ಕ್ಷೇತ್ರದಿಂದ ಎಂಎಲ್ಸಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಚಿನ್ನದ ಅಂಗಡಿಯವರು, ಹೋಟೆಲ್ ಮಾಲೀಕರು ಆಯ್ಕೆಯಾಗಬಾರದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಶಕ್ತಿ ಬರಬೇಕಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮೇಕೆದಾಟು ಯೋಜನೆ ಬಗ್ಗೆಯೂ ಮಾತನಾಡಿದ್ದು, ನಮ್ಮ ಸಂಸದರು ಯಾಕೆ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ಗೆ ಚುನಾವಣೆ ಸುಮಾರು 25 ಜನ ಆಯ್ಕೆ ಆಗಬೇಕು. ವಿಧಾನ ಪರಿಷತ್ ಅಂತಂದ್ರೆ ಅದು ರಿಯಲ್ ಎಸ್ಟೇಟ್ಗಲ್ಲ, ಚಿನ್ನದ ಅಂಗಡಿಯವರು ಬರೋದಕ್ಕಲ್ಲ, ಬೆಳ್ಳಿ ಅಂಗಡಿಯವರು ಬರೋದಕ್ಕಲ್ಲ, ಹೋಟೆಲ್ ಮಾಲೀಕರು ಬರೋದಕ್ಕಲ್ಲ, ಮತ್ತು ತಮಿಳುನಾಡಿಗೆ ಹೆದರಬಾರದು ಕರ್ನಾಟಕದವರು. ಇವತ್ತು ನಮಗೆ ಬೇಕಾಗಿರೋದು ರಾಜಕೀಯ ಅಲ್ಲ. ಈ ಕೂಡಲೇ ಮೇಕೆದಾಟು ಆರಂಭ ಆಗಲೇಬೇಕು. ಮೇಕೆದಾಟು ಬಗ್ಗೆ ಕೇಂದ್ರದ ಜೊತೆಯಲ್ಲಿ ಕೂಡಲೇ ಮಾತಾಡಬೇಕು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ.